ಎಲ್ಲರಿಗೂ ಅನ್ವೀಕ್ಷಾ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ಅನ್ವೀಕ್ಷಾ, ಇದು ಮನಸ್ಸಿನ ಅಂತರಾಳದ ಧ್ವನಿ. ನಿನ್ನೆ ಪ್ರೀತಿಸುವ ಕಥೆಯ ಹಿಂದಿನ ಸಂಚಿಕೆಯಲ್ಲಿ ಅಭಿರಾಮ್ ಮಾತು ಕೇಳಿ ತನ್ನ ಸ್ಕೂಟಿ ತೆಗೆದುಕೊಂಡು ಹೋಗೋದರ ಸಲುವಾಗಿ ಅಗ್ನಿಯ ಮನೆಗೆ ಆಗಮಿಸಿದ್ದ ಮೈಥಿಲಿ ಇದ್ದಕ್ಕಿದ್ದ ಹಾಗೆ ಮೇಲೆ ನೋಡಿ ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ಗಾಬರಿಯಾಗಿ ತಾನು ಮೇಲಕ್ಕೆ ಓಡಿದ್ಲು. ಯಾಕೆ ಅನ್ನೋದನ್ನು ನಾವು ಈ ಸಂಚಿಕೆಯಲ್ಲಿ ನೋಡೋಣ. ರಾಮ್ ಎಂದು ಉಸಿರಿದ ಮೈಥಿಲಿ ಮೇಲೆ ಓಡಿ ಹೋಗಿ ಕೆಳಗೆ ಬಿದ್ದಿದ್ದ ಅಗ್ನಿಯನ್ನು ಮೇಲಕ್ಕೆತ್ತಿ ಅಲ್ಲೇ ಇದ್ದ ಪಕ್ಕದ ರೂಮಿಗೆ ಕರೆದುಕೊಂಡು ಹೋಗಿ ಕೂರಿಸಿದ್ಲು. ಅವಳ ಮುಖದಲ್ಲಿ ಆತಂಕ, ಗಾಬರಿ ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು. ಏನಾಯಿತು ನಿಮಗೆ? ಯಾಕೆ ಹಾಗೆ ಕೆಳಗಡೆ ಬಿದ್ದುಬಿಟ್ರಿ ನೀವು ಎಂದು ಕೇಳಿದಳು. ಅಗ್ನಿಗೆ ಅವಳ ಆಗಮನ ಅನಿರೀಕ್ಷಿತವಾಗಿತ್ತು. ಆಶ್ಚರ್ಯ, ಪ್ರಶ್ನೆ ಎಲ್ಲವೂ ಒಟ್ಟೊಟ್ಟಿಗೆ ಮೂಡಿತ್ತು ಅವನ ಮುಖದಲ್ಲಿ. ಏನಿಲ್ಲ, ರೂಮಲ್ಲಿ ಕುಳಿತು ಬೋರ್ ಆಗ್ತಾ ಇತ್ತು, ಅದಕ್ಕೆ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೆ ಅಷ್ಟೇ, ಸ್ಲಿಪ್ಪಾಗಿ ಬಿದ್ದೆ ಎಂದು ಉತ್ತರಿಸಿದ್ದ ಅಗ್ನಿ. ಯಾವತ್ತೂ ಯಾರ ಬಳಿಯೂ ಏನೊಂದು ಸಹಾಯವನ್ನು ಕೇಳಿದ ಅಗ್ನಿ ಈಗ 2 ದಿನಗಳಿಂದ ತನ್ನ ಪ್ರತಿಯೊಂದು ಕೆಲಸಕ್ಕೂ ಇನ್ನೊಬ್ಬರ ಮೇಲೆ ಅವಲಂಬಿತನಾಗಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಅವನಿಗೆ ಬಂದೊದಗಿತ್ತು. ಅವನ ಕೆಲಸಕ್ಕೆಂದು ನೇಮಿಸಿದ್ದ ವ್ಯಕ್ತಿ ಇನ್ನೂ ಬಂದಿರಲಿಲ್ಲ. ರೂಮಲ್ಲಿ ಕುಳಿತವನು ಒಬ್ಬನೇ ಹೊರಗೆ ಬರುವಾಗ ಬಿದ್ದು ಬಿಟ್ಟಿದ್ದ. ಆಗಷ್ಟೇ ಇವರ ಮನೆಗೆ ಬಂದ ಮೈಥಿಲಿ ಸರಸ್ವತಿ, ಕೌಸಲ್ಯ ಯಾರೂ ಕಾಣಿಸದೇ ಇದ್ದಾಗ ಅಗ್ನಿ ಬಿದ್ದ ದೃಶ್ಯವನ್ನು ಕಂಡು ರಾಮ್ ಎಂದು ಕೂಗಿಕೊಂಡು ಅವನ ಬಳಿ ದೌಡಾಯಿಸಿ ಅವನಿಗೆ ಸಹಾಯಕ್ಕೆ ನಿಂತಿದ್ಲು. ಇಂದು ತನ್ನ ಕೈಯಲ್ಲಿ ಆಗುವುದಿಲ್ಲ ಎಂದು ಒಂದು ಹೆಣ್ಣು ತನಗೆ ಸಹಾಯ ಮಾಡುವುದನ್ನು ನೋಡಿದ ಅಗ್ನಿಗೆ ಅವನ ಮೇಲೆ ಅವನಿಗೆ ಕೋಪ ಬಂದಿತ್ತು. ಅದರಲ್ಲೂ ಮೈಥಿಲಿ ಅವನ ಸೇವೆಯನ್ನು ಮಾಡೋದು ಕಂಡು ಸಹಿಸದಾಗಿದ್ದವನು. ಆದರೆ ಮೈಥಿಲಿ ಮಾತ್ರ ಯಾವುದೇ ಹಿಂಜರಿಕೆ, ಭಯಪಡದೆ ಅವನ ಸೇವೆ ಮಾಡೋಕ್ಕೆ ನಿಂತುಬಿಟ್ಟಿದ್ಲು. ತುಸು ಸುಧಾರಿಸಿಕೊಂಡ ಅಗ್ನಿ, ನೀವ್ಯಾಕಿಲ್ಲಿ ಬಂದಿದ್ದು ಎಂದು ತುಸು ಅಸಮಾಧಾನದಲ್ಲಿ ಕೇಳಿದ್ದ ಅವಳ ಬಳಿ. ಅದು ನಿಮಗೆ ಆಕ್ಸಿಡೆಂಟ್ ಆಗಿದ್ದ ದಿನ ನಿಮ್ಮ ಕಾರಿನ ಜೊತೆಗೆ ನನ್ನ ಸ್ಕೂಟಿ ಕೂಡ ಇಲ್ಲೇ ಬಂದಿದೆ ಅಂತ ಹೇಳಿದರು ಅಭಿರಾಮ್ ಅವರು. ಅವರಿಗೆ ಫೋನ್ ಮಾಡಿ ಕೇಳಿದರೆ ನೀವು ಬಂದು ತೊಗೊಂಡೋಗಿ ಅಂತಂದರು. ಅದಕ್ಕೆ ಬಂದೆ. ನನ್ನ ಸ್ಕೂಟಿ ಕೀ ಅವ್ರ ರೂಮಲ್ಲಿ ಇದೆ ಅಂತೆ, ಅದನ್ನೇ ಕೇಳೋಣ ಅಂತ ಬಂದಿದ್ದೆ ನಾನು. ಆದರೆ ಅಷ್ಟರಲ್ಲಿ ನೀವು ಎಂದ ಮೈಥಿಲಿ ತಾನು ಬಂದ ವಿಷಯವನ್ನು ಅಗ್ನಿಗೆ ತಿಳಿಸಿದ್ಲು. ಅಗ್ನಿ ಅವಳನ್ನೇ ಒಮ್ಮೆ ನೋಡಿದ. ಅವನ ಆ ನೋಟದಲ್ಲಿ ಕೋಪವಿದ್ದಿತ್ತೋ ಅಥವಾ ಬೇರೆ ಯಾವ ಭಾವನೆ ಇತ್ತೋ ಅವಳಿಗೆ ಅರ್ಥವಾಗಲಿಲ್ಲ. ಸುಧಾರಿಸಿಕೊಂಡು, ಈಗ ಹೇಗಿದ್ದೀರಾ ಸರ್ ಎಂದು ಕಾಳಜಿಯಿಂದ ಕೇಳಿದಳು. ನೋಡಿದ ಮೇಲೂ ಕೂಡ ಈಗ ಹೇಗಿದ್ದೀರಾ ಅಂದರೆ ನಾನು ಏನು ಹೇಳಲಿ ನಿಮಗೆ? ಶಾಂತವಾಗಿ ಹೇಳಿದ ಅಗ್ನಿಯ ಮುಖದಲ್ಲಿ ಅಸಮಾಧಾನ ಎದ್ದು ಕಾಣ್ತಾ ಇತ್ತು. ಅದು ತನ್ನ ಮೇಲೆ. ತನ್ನ ಮಾತಿನಿಂದ ಎಲ್ಲಿ ಅವನಿಗೆ ಕೋಪ ಬಂತನೋ ಎಂದುಕೊಂಡ ಮೈಥಿಲಿ, ಸಾರಿ ಅಗ್ನಿ ಸರ್ ಎಂದು ಮೆಲ್ಲಗೆ ಹೇಳಿದಳು. ಅವಳ ಬಾಯಲ್ಲಿ ಅಗ್ನಿ ಸರ್ ಎಂಬ ಪದ ಯಾಕೋ ಅವನಿಗೆ ರುಚಿಸಲಿಲ್ಲ. ಒಂದು ರೀತಿ ಅನಿಸಿತ್ತು. ಹಾಗೆ ಅವಳಿಗೆ ಹೋಗು ಅಂತ ಹೇಳೋಕ್ಕೆ ಅವನಿಗೆ ಮನಸ್ಸು ಸಿದ್ಧವಿಲ್ಲ. ಹಾಗಂತ ಎದುರಿಗೆ ಇರು ಅಂತ ಹೇಳೋದಕ್ಕೂ ಆಗ್ತಿಲ್ಲ. ಯಾಕೆ ಹೀಗೆ ಆಗ್ತಾ ಇದೆ ಅವನಿಗೆ ತಿಳಿಯಲಿಲ್ಲ. ಆದರೆ ಮೈಥಿಲಿ ಅವನ ಮುಖಭಾವನೆಯನ್ನು ಗಮನಿಸಿ ತಾನು ಅಲ್ಲಿರೋದು ಅವನಿಗೆ ಇಷ್ಟವಾಗ್ತಿಲ್ಲ ಅಂತ ಅಂದುಕೊಂಡು, ಅಗ್ನಿ ಸರ್, ನಾನಿನ್ನು ಹೊರಡ್ತೀನಿ, ನೀವು ರೆಸ್ಟ್ ಮಾಡಿ ಎಂದು ಹೊರಡಲು ಅನುವಾದಳು. ಅಗ್ನಿ ಅವಳನ್ನು ತಡೆಯುವಂತೆ, ಕೀ ಸಿಗ್ತಾ ನಿಮಗೆ? ನಿಮ್ಮ ಸ್ಕೂಟೀಸ್ ಕೀ ಸಿಗದೆ ಹೇಗೆ ಹೋಗ್ತೀರಾ ಅಂತ ಕೇಳಿದ್ದ. ಮೈಥಿಲಿ ತಲೆ ತಗ್ಗಿಸಿಕೊಂಡು, ಇಲ್ಲ, ನನಗೆ ಕೀ ಸಿಗಲಿಲ್ಲ, ನಾನು ಕಾಲೇಜಿಗೆ ಹೋಗಬೇಕು, ಲೇಟ್ ಆಗ್ತಿದೆ. ಅಭಿರಾಮ್ ಅವರು ಬಂದ ಮೇಲೆ ಅವ್ರಿಗೆ ಹೇಗಾದರೂ ಮಾಡಿ ನನ್ನ ಸ್ಕೂಟಿನ ಕಾಲೇಜ್ ಹತ್ರ ತಲುಪಿಸೋದಕ್ಕೆ ಹೇಳ್ತೀರಾ ಪ್ಲೀಸ್ ಎಂದು ದಯನೀಯವಾಗಿ ವಿನಂತಿಸಿಕೊಂಡಳು ಮೈಥಿಲಿ. ನನ್ನನ್ನೇನು ನಿನ್ನ ಸರ್ವೆಂಟ್ ಅಂತ ಅಂದ್ಕೊಂಡಿದ್ಯಾ ಹೇಗೆ ನೀನು ಕುಳ್ಳಿ? ಅಗ್ನಿ ಕೋಪದಲ್ಲಿ ಕೇಳಿದ್ದ. ಅವನ ಮಾತಿಗೆ ಇವಳಿಗೂ ಕೋಪ ಬಂದಿತ್ತು. ಆದರೂ ಕೋಪದಲ್ಲಿ ಉತ್ತರಿಸದೆ, ಟಾಪ್ ಮ್ಯಾನ್, ನಾನೇನು ಆ ಅರ್ಥದಲ್ಲಿ ಹೇಳಿಲ್ಲ. ಏನು ಅಭಿ ನಿಮ್ಮ ತಮ್ಮ ಅಲ್ವಾ, ಅವ್ರು ಬಂದ ಮೇಲೆ ಹೇಳ್ತೀರೇನೋ ಅಂತ ನಿಮ್ಮ ಹತ್ರ ಒಂದು ಸಹಾಯ ಕೇಳಿದ್ದು ಅಷ್ಟೆ. ಅವನ ಕೋಪಕ್ಕೆ ಇವಳದ್ದು ಮೃದು ಮಾತು ಉತ್ತರವಾಗಿತ್ತು. ಅಗ್ನಿ 1-2 ಕ್ಷಣ ಅವಳನ್ನು ನೋಡಿದ್ದ. ಅಗ್ನಿ, ಕೂಲ್, ಯಾಕಿಷ್ಟು ಅವಳ ಮೇಲೆ ಕೋಪ ಮಾಡ್ಕೋತಾ ಇದೆಯಾ ಎಂದು ತನ್ನಲ್ಲಿ ತಾನೇ ಕೇಳಿಕೊಂಡು ತನಗೆ ತಾನೇ ಸಮಾಧಾನ ಮಾಡಿಕೊಂಡಿದ್ದ ಅಗ್ನಿ. ಮೈಥಿಲಿಗೆ ಅಗ್ನಿಯ ಮಾತಿನಿಂದ ಬೇಸರವಾಗಿತ್ತು. ಮತ್ತಷ್ಟು ಹೊತ್ತು ಅಲ್ಲಿ ನಿಲ್ಲೋದಕ್ಕೆ ಮನಸ್ಸಾಗಲಿಲ್ಲ ಅವಳಿಗೆ. ಹಾಗಾಗಿ ನಾನಿನ್ನು ಹೋಗ್ತೀನಿ ಸರ್ ಎಂದು ಅವನಿಗೆ ತಿಳಿಸಿ ಹೊರಟಿದ್ದಳು ಮೈಥಿಲಿ. ಅವಳನ್ನು ಮತ್ತೆ ತಡೆದ ಅಗ್ನಿ ಮಾತಿಗೆ ನಿಲ್ಲಿಸಿದ. ನಿಮ್ಮ ಜೊತೆ ನಾನು ಸ್ವಲ್ಪ ಮಾತಾಡಬೇಕು ಎಂದು ಗಂಭೀರವಾಗಿ ಹೇಳಿದ ಅಗ್ನಿ. ಆದರೆ ಮೈಥಿಲಿಗೆ ಅಗ್ನಿಯ ಮಾತಿಂದ ಬೇಸರವಾಗಿತ್ತಲ್ಲ, ಹಾಗಾಗಿ ಅವನೊಂದಿಗೆ ಮತ್ಯಾವ ಮಾತನ್ನು ಬೆಳೆಸುವ ಇಷ್ಟ ಇರಲಿಲ್ಲ ಅವಳಿಗೆ. ನನಗೆ ಈಗಾಗಲೇ ಕಾಲೇಜಿಗೆ ಲೇಟಾಗಿದೆ ಸರ್, ನಾನು ಹೋಗಬೇಕು ಎಂದು ಅಳುಕುತ್ತಲೇ ಹೇಳಿದ್ಲು ಮೈಥಿಲಿ. ನಿಮಗೆ ಲೇಟ್ ಆದರೆ ಆಮೇಲೆ ನಾನೇ ನನ್ನ ಡ್ರೈವರ್ಗೆ ನಿಮ್ಮನ್ನು ಡ್ರಾಪ್ ಮಾಡೋದಕ್ಕೆ ಹೇಳ್ತೀನಿ. ಆದರೆ ನನಗೀಗ ನಿಮ್ಮ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡಲೇಬೇಕು
ಹಾಗೆ ನನಗೆ ಕೆಲವೊಂದಿಷ್ಟು ವಿಷಯಗಳು ತಿಳಿಯಲೇಬೇಕು, ಅದಕ್ಕೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದ್ದು. ಅಗ್ನಿ ಗಂಭೀರವಾಗಿ ಹೇಳಿದ. ಅವನ ಮುಖದಲ್ಲೂ ಅದೇ ಗಾಂಭೀರ್ಯತೆ ಮನೆ ಮಾಡಿಕೊಂಡಿತ್ತು. ಅಗ್ನಿಯ ಮಾತು ಮತ್ತು ಮುಖದಲ್ಲಿರುವ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡ ಮೈಥಿಲಿ, ಹೇಳಿ ಸರ್, ಪರವಾಗಿಲ್ಲ, ಲೇಟ್ ಆದರೆ ನಾನು ಹೇಗೋ ಮ್ಯಾನೇಜ್ ಮಾಡ್ಕೊಳ್ತೀನಿ ಎಂದು ನನ್ನಿಂದ ನಿಮಗೆ ಯಾವ ವಿಷಯ ತಿಳಿಬೇಕಿತ್ತು ಅಂತ ಕೇಳಿದ್ಲು. ಅಗ್ನಿ ನೇರವಾಗಿ ವಿಷಯಕ್ಕೆ ಬಂದಿದ್ದ. ಅವತ್ತು ಅಂದರೆ ನನಗೆ ಆಕ್ಸಿಡೆಂಟ್ ಆದ ದಿನ ನಿಜಕ್ಕೂ ಏನಾಗಿತ್ತು, ಅಂದರೆ ನೀವು ಬಂದು ನನ್ನನ್ನು ನೋಡೋವಾಗ ನಾನಿದ್ದ ಸ್ಥಿತಿ, ನನ್ನ ಕಾರ್ ಹತ್ರ ಎಲ್ಲ ಹೇಗಿತ್ತು ಎಂದು ಯಾವುದೋ ಅನುಮಾನಾಸ್ಪದವಾಗಿ ಕೇಳಿದ್ದ ಅಗ್ನಿ. ಮೈಥಿಲಿ ಒಮ್ಮೆ ಅಗ್ನಿಯ ಮುಖವನ್ನೇ ಆಶ್ಚರ್ಯದಲ್ಲಿ ನೋಡಿದ್ಲು. ಸರ್, ಅಂದರೆ ನಿಮಗೂ ಕೂಡ ಈ ಬಗ್ಗೆ ಅನುಮಾನ ಬಂದಿದೆಯಾ ಎಂದು ಕೇಳಿದಳು. ಅಗ್ನಿ ಅವನು ಬೇರೆ ಅರ್ಥದಲ್ಲಿ ಕೇಳಿದರೆ ಮೈಥಿಲಿ ಇನ್ನೇನೋ ಅರ್ಥ ಮಾಡಿಕೊಂಡು ಕೇಳಿದ್ಲು. ಆಸ್ಪತ್ರೆಯಲ್ಲಿ ಈಗಾಗಲೇ ಮೈಥಿಲಿಯ ಬಳಿ ಈ ವಿಷಯದ ಬಗ್ಗೆ ಮಾತಾಡಿದ್ರೂ ಕೂಡ ಅವನಿಗೆ ಏನೋ ಒಂದು ಸಣ್ಣ ಅನುಮಾನ ಮೂಡ್ತಾ ಇತ್ತು. ಅಂದರೆ ಇವರೇನು ಹೇಳ್ತಾ ಇದ್ದಾರೆ? ಅನುಮಾನ ಅಂದರೆ ಯಾವ ರೀತಿ, ಏನರ್ಥ ಇವ್ರು ಹೇಳಿದ್ದು? ನಾನು ಕೇಳಿದ್ದು ಹಾಗೆ ಸುಮ್ಮನೆ, ಇವ್ರು ನೋಡಿದರೆ ಅನುಮಾನ ಅಂತೆಲ್ಲ ಹೇಳ್ತಾ ಇದ್ದಾರೆ ತನ್ನಲ್ಲಿ ಹೇಳಿಕೊಂಡಿದ್ದ ಅಗ್ನಿ. ಇಷ್ಟರವರೆಗೂ ಅಗ್ನಿಯಲ್ಲಿ ಮೂಡಿದ್ದ ಸಣ್ಣ ಅನುಮಾನ ಏನು ಅಂದರೆ, ಯಾರಾದರೂ ದುಡ್ಡಿನ ಆಸೆಗಾಗಿ ಕಳ್ತನ ಮಾಡೋಕ್ಕೆ ಬಂದು ಹೀಗೆ ಮಾಡಿರ್ಬೋದು ತನಗೆ ಅಂತ. ಆದರೆ ಈಗ ಮೈಥಿಲಿಯ ಹೇಳಿದ ವಿಷಯವನ್ನು ಕೇಳಿ ಬೇರೆ ಕಡೆಗೆ ಅನುಮಾನದ ಸುಳಿ ಹೊತ್ತುಕೊಂಡಿತ್ತು. ಈ ಕುಳ್ಳಿಯ ಮಾತನ್ನು ಕೇಳಿದರೆ ವಿಷಯ ಬೇರೆಯೇ ಏನೋ ಇರೋ ಹಾಗಿದೆ. ಅದು ಏನು ಅಂತ ಇವರಿಗೂ ಗೊತ್ತು ಅನಿಸುತ್ತೆ. ಅದೇನು ಅಂತ ನಾನು ತಿಳಿದುಕೊಳ್ಳಲೇಬೇಕು ತನ್ನಲ್ಲೇ ಹೇಳಿಕೊಂಡ ಅಗ್ನಿ. ಹೌದು, ನೀವು ನಿಮಗೆ ತಿಳಿದ ವಿಷಯದ ಬಗ್ಗೆ ನನಗೆ ಹೇಳಿ ಎಂದು ಅದೇ ಗಂಭೀರತೆಯನ್ನು ಹೊತ್ತುಕೊಂಡು ಹೇಳಿದ್ದ. ಮೈಥಿಲಿಗೆ ಮತ್ತೆ ಅಗ್ನಿಗೆ ಆಕ್ಸಿಡೆಂಟ್ ಆದ ದಿನವನ್ನು ನೆನಪಿಸಿಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ. ಆದರೂ ಅವನು ಈಗ ಕೇಳಿದ್ದಕ್ಕೆ ಅವಳು ಉತ್ತರಿಸಲೇಬೇಕಿತ್ತು. ಯಾಕಂದರೆ ಪ್ರತ್ಯಕ್ಷದರ್ಶಿ ಅವಳೇ. ಹಾಗಾಗಿ ಎಲ್ಲವನ್ನು, ಪ್ರತಿಯೊಂದು ಅಂಶಗಳನ್ನು ಸರಿಯಾಗಿ ನೆನಪಿಸಿಕೊಂಡು ಒಂದು ಭಾರವಾದ ನಿಟ್ಟುಸಿರು ಬಿಟ್ಟಳು ಮೈಥಿಲಿ. ಹೇಳ್ತೀನಿ ಸರ್, ನನಗೆ ನಿಮ್ಮ ಜೊತೆ ನಡೆದ ಘಟನೆ ಆಕಸ್ಮಿಕ ಅಂತ ಅನ್ನಿಸ್ತಾ ಇಲ್ಲ. ಅವತ್ತು ಯಾರೋ ಬೇಕಂತಲೇ ಉದ್ದೇಶಪೂರ್ವಕವಾಗಿ ಮಾಡಿರ್ಬೋದು ಅನ್ನೋ ಅನುಮಾನ ನನಗೆ ಕಾಡ್ತಾ ಇದೆ. ನಾನು ಅವತ್ತು ನಿಮ್ಮನ್ನು ನೋಡಿದಾಗ ನಿಮ್ಮ ತಲೆಗೆ ಮಾತ್ರ ಜೋರಾಗಿ ಪೆಟ್ಟು ಬಿದ್ದಿತ್ತು. ಕೈ ಮತ್ತು ಕಾಲಿಗೆ ಆದ ಗಾಯಗಳು ಆಕ್ಸಿಡೆಂಟ್ನಲ್ಲಿ ಆದ ಗಾಯಗಳ ಹಾಗೆ ಇರಲಿಲ್ಲ. ಮೈಥಿಲಿ ಅಂದಿನ ದಿನವನ್ನು ನೆನಪಿಸಿಕೊಂಡು ಹೇಳ್ತಾ ಇದ್ಲು. ಇಷ್ಟು ಹೊತ್ತಿನ ತನಕ ತನಗಾದ ಆಕ್ಸಿಡೆಂಟ್ ಬಗ್ಗೆ ತನ್ನದೇ ಕಲ್ಪನೆಯಲ್ಲಿದ್ದ ಅಗ್ನಿಗೆ ಈಗ ಮೈಥಿಲಿ ಹೇಳಿದ ಮಾತುಗಳು ಆಶ್ಚರ್ಯ, ಗಾಬರಿ ಹುಟ್ಟಿಸಿದ್ದು ಸುಳ್ಳಲ್ಲ. ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ಸ್ವಲ್ಪ ಸರಿಯಾಗಿ ಬಿಡಿಸಿ ಹೇಳಿ ಎಂದು ಕೇಳಿದ. ಅವನ ಮಾತಲ್ಲಿ ಸತ್ಯವನ್ನು ತಿಳಿದುಕೊಳ್ಳುವ ಕಾತುರತೆ, ಕುತೂಹಲ ಇದ್ದಿತ್ತು. ಅಗ್ನಿಯ ಮಾತು ಕೇಳಿ ಮೈಥಿಲಿ ತನ್ನ ಅನುಮಾನವನ್ನು ಪೂರ್ತಿಯಾಗಿ ಅಗ್ನಿಯ ಮುಂದೆ ಹೇಳಿಕೊಳ್ಳೋದಕ್ಕೆ ನೋಡಿದ್ಲು. ಅಂದರೆ ಯಾರೋ ನಿಮ್ಮ ಬಗ್ಗೆ ಚೆನ್ನಾಗಿ ತಿಳಿದವರೇ ಮಾಡಿದ ಕೆಲಸ ಇದು ಅಂತ ನನಗೆ ಬಲವಾಗಿ ಅನುಮಾನ ಬರ್ತಾ ಇದೆ ಅಗ್ನಿ ಸರ್. ಅಭಿರಾಮ್ ಅವರು ಹೇಳೋ ಪ್ರಕಾರ ನೀವು ಅವತ್ತಷ್ಟೇ ನಮ್ಮ ದೇಶಕ್ಕೆ ಬಂದಿದ್ದು, ಅದು ಕೂಡ ಬೆಳಗ್ಗೆ ನಮ್ಮ ಮನೆಗೆ ಬಂದವರು ಹಾಗೆ ನೇರವಾಗಿ ಕಾಲೇಜಿಗೆ ಬಂದಿದ್ದೀರಾ. ನೀವು ಬರ್ತಾ ಇರೋ ವಿಷಯ ಕೂಡ ನಮ್ಮ ಕಾಲೇಜಲ್ಲಿ ಬಿಟ್ಟರೆ ಇನ್ನೆಲ್ಲಿಯೂ ಹೊರಗಡೆ ಸುದ್ದಿ ಆಗಿರಲಿಲ್ಲ. ಹಾಗಿದ್ದಾಗ ಸಂಜೆ 5 ಗಂಟೆ ನಂತರ ಆ ರಸ್ತೆಯಲ್ಲಿ ಅಷ್ಟಾಗಿ ಯಾವುದೇ ಗಾಡಿಗಳು ಮಾತ್ರ ಅಲ್ಲದೆ ಜನರ ಓಡಾಟ ಕೂಡ ಕಡಿಮೆ ಇರುವಾಗ ಯಾವುದೋ ಒಂದು ಭಾರಿ ವಾಹನ ಬಂದು ನಿಮ್ಮ ಕಾರಿಗೆ ಹೊಡ್ಕೊಂಡು ಹೋಗುತ್ತೆ, ಅದು ನಿಮ್ಗೆ ಇಷ್ಟೆಲ್ಲ ಅಪಘಾತ ಆಗೋ ಹಾಗೆ ಅಂದರೆ ಅನುಮಾನ ಮೂಡದೇ ಇರುತ್ತಾ ಸರ್ ಎಂದು ಮೈಥಿಲಿ ಅಗ್ನಿಯ ಮುಖವನ್ನು ಒಮ್ಮೆ ನೋಡಿದಳು. ಅವನ ಮುಖದಲ್ಲಿ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದ್ದವು. ಮೈಥಿಲಿ ತನ್ನ ಮಾತನ್ನು ಮುಂದುವರಿಸಿ, ನಾನು ಪ್ರತಿದಿನ ಅದೇ ದಾರಿಯಲ್ಲಿ ಹೋಗಿ ಬಂದು ಮಾಡೋದು ಅಗ್ನಿ ಸರ್. ಹಾಗಾಗಿ ನನಗೆ ಆ ರಸ್ತೆಯ ಬಗ್ಗೆ ಚೆನ್ನಾಗಿ ಗೊತ್ತು. ಅಲ್ಲಿ ಯಾವುದೇ ಭಾರಿ ವಾಹನ ಅಂತಲ್ಲ, ನಿಮ್ಮ ಕಾರಿನ ಹಾಗೆ ಒಂದು ಕಾರು ಕೂಡ ನಾನು ಹೋಗೋ ದಾರಿಯಲ್ಲಿ ಹೋಗಿ ಬಂದು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಕಾಲ್ನಡಿಗೆಯ ಹಾದಿ. ನಾವೇ ಹೇಗೋ ಕಷ್ಟಪಟ್ಟು ಸ್ಕೂಟಿ ತೊಗೊಂಡು ಬರ್ತೀವಿ, ಅಂಥದ್ರಲ್ಲಿ ಬೈಕು ಸ್ಕೂಟಿಗಿಂತ ದೊಡ್ಡ ವಾಹನ ಯಾವುದೋ ಒಂದು ಅಲ್ಲಿ ಬರುತ್ತೆ, ನಿಮಗೆ ಆಕ್ಸಿಡೆಂಟ್ ಮಾಡುತ್ತೆ ಅಂದರೆ ಇದು ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಹೀಗೆ ಆಕ್ಸಿಡೆಂಟ್ ಇರೋದಕ್ಕೆ ಸಾಧ್ಯನೇ ಇಲ್ಲ, ಮೈಥಿಲಿ ಖಚಿತವಾಗಿ ಹೇಳಿದಳು. ಅಗ್ನಿಯ ಮನಸ್ಸಲ್ಲಿ ಮತ್ತಷ್ಟು ಅನುಮಾನದ ಬೀಜ ಮೊಳಕೆ ಒಡೆದಿತ್ತು. ಈಗ ನಿನ್ನೆ ಪ್ರೀತಿಸುವ ಎಂದು ಕಥೆಯ ಇವತ್ತಿನ ಈ ಸಂಚಿಕೆ ನಿಮಗೆಲ್ಲ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಅನ್ವೀಕ್ಷ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.